ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಶರಾವತಿ ನದಿಯ ಹಿನ್ನೀರಿನಲ್ಲಿ ತಾಂತ್ರಿಕ ವೈಭವದಿಂದ ಎದ್ದು ನಿಂತಿದೆ ಕರ್ನಾಟಕದ ಅತಿ ದೀರ್ಘ ಕೇಬಲ್ ಸ್ಟೇಟ್ ಸೇತುವೆ ಸಿಗಂದೂರು ಸೇತುವೆ. ಅಂಬರಗೊಡ್ಲು ಮತ್ತು ಕಳಸವಳ್ಳಿ ಗ್ರಾಮಗಳನ್ನು ಸಂಪರ್ಕಿಸುವ ಈ ಸೇತುವೆ 2.1 ಕಿಲೋಮೀಟರ್ ಉದ್ದವಿದ್ದು ಅದರೊಳಗೆ 740 ಮೀಟರ್ನ ಕೇಬಲ್ ಸ್ಟೇಡ್ ವಿಭಾಗವಿದೆ. ಸೇತುವೆಯ ಸಮಗ್ರ ಯೋಜನೆಗೆ 457 ಕೋಟಿಯ ವೆಚ್ಚವಾಗಿದೆ. ಇದು ರಾಷ್ಟ್ರೀಯ ಹೆದ್ದಾರಿ NH 469ಯ ಭಾಗವಾಗಿದೆ. ಶರಾವತಿಯ ಮಧ್ಯೆ ಸ್ಥಾಪಿತ ಬಲಿಷ್ಠ ಪಿಲ್ಲರ್ಗಳ ಮೇಲೆ ಈ ಸೇತುವೆ ನಿಂತಿದ್ದು ಕಾಲ, ಪ್ರಕೃತಿ ಮತ್ತು ಸಂಚಾರದ ಸವಾಲುಗಳನ್ನು ಮೀರಿ ಎದ್ದಿರುವ ತಾಂತ್ರಿಕ ಶಕ್ತಿಯ ಬಿಂಬವಾಗಿದೆ. ಈ ಸೇತುವೆ ಬಹುಪ್ರತಿಷ್ಠಿತ ಸಿಗಂದೂರು ಚೌಡೇಶ್ವರಿ ದೇವಾಲಯಕ್ಕೆ ಸಂಪರ್ಕ ನೀಡುತ್ತದೆ. ಇದಕ್ಕೂ ಮೊದಲು ಭಕ್ತರು ಸಾಗರದಿಂದ ಶರಾವತಿ ನದಿಯನ್ನು ಲಾಂಚ್ ಸೇವೆಯ ಮೂಲಕ ದಾಟಬೇಕಾಗುತ್ತಿತ್ತು. ಈ ಮಾರ್ಗ ಮಳೆಗಾಲದಲ್ಲಿ ವಿಳಂಬ ಹಾಗೂ ಅಪಾಯವನ್ನುಂಟು ಮಾಡುತ್ತಿತ್ತು. ಈಗ ಸೇತುವೆಯ ನಿರ್ಮಾಣದೊಂದಿಗೆ ಸಾಗರದಿಂದ ಸಿಗಂದೂರಿಗೆ ಪ್ರಯಾಣದ ಸಮಯ ಸುಮಾರು 2 ಗಂಟೆಗಳಿಂದ ಕಡಿಮೆಯಾಗಲಿದೆ. ಅವಶ್ಯಕತೆಗೆ ಅನುಗುಣವಾಗಿ ಲಾಂಚ್ ಸೇವೆಗಳನ್ನು ಮುಂದುವರಿಸಲಾಗುವುದು. ಈ ಸೇತುವೆ ಭಕ್ತಿಗೆ ಮಾತ್ರವಲ್ಲ, ಪ್ರವಾಸೋದ್ಯಮ, ವ್ಯಾಪಾರ, ವೈದ್ಯಕೀಯ ಸೇವೆಗಳಿಗೆ ಹೊಸ ದಾರಿಗಳನ್ನು ತೆರೆದಿದೆ. ಇದು ಸಿಗಂದೂರು ಮತ್ತು ಸುತ್ತಮುತ್ತಲ ಗ್ರಾಮೀಣ ಪ್ರದೇಶದ ಆರ್ಥಿಕ ಪ್ರಗತಿಗೆ ಮುನ್ನುಡಿಯಾಗಲಿದೆ. ಈ ಮಹತ್ವದ ಸೇತುವೆಯ ಅಧಿಕೃತ ಉದ್ಘಾಟನಾ ಕಾರ್ಯಕ್ರಮ ಜುಲೈ 14ರಂದು ವಿಜೃಂಭಣೆಯಿಂದ ನಡೆಯಲಿದೆ. ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಮತ್ತು ಸಚಿವ ಪ್ರಹ್ಲಾದ್ ಜೋಶಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ.